ಹಾಯ್ ಎಲ್ರಿಗೂ, ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೇನೆ. ಹಾಗೆ ಇವತ್ತು ನಾನು ಪೆಪ್ಪರ್ ಚಿಕನ್ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ತುಂಬ ಈಸಿ ಇದು ಮಾಡಲಿಕ್ಕೆ, ಅಷ್ಟೇ ಟೇಸ್ಟಿಯಾಗಿ ಬರುತ್ತೆ. ಒಮ್ಮೆ ನೀವು ಇದನ್ನು ಖಂಡಿತ ಟ್ರೈ ಮಾಡಬೇಕು. ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಮತ್ತು ಇನ್ನೂ ಯಾರು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ನೋಡುವ ಯಾವ ರೀತಿ ಮಾಡೋದಂತ. ನಾನು ಪೆಪ್ಪರ್ ಚಿಕನ್ ರೆಸಿಪಿಯನ್ನು ಈ ಮಣ್ಣಿನ ಪಾತ್ರೆಯಲ್ಲಿ ಮಾಡ್ತಾ ಇದ್ದೇನೆ. ಯಾಕೆಂದರೆ ಕೆಲವು ದಿನ ಇಟ್ಟರೂ ಕೂಡ, ಅಂದರೆ 2-3 ದಿನ ಇಟ್ಟರು ಅದು ಡ್ರೈ ಆಗಿ ತಿನ್ನಲಿಕ್ಕೆ ಇನ್ನೂ ಟೇಸ್ಟಿ ಆಗುತ್ತೆ. ಅಷ್ಟು ದಿನ ಉಳಿಯಲ್ಲ, ಒಂದು ದಿನದಲ್ಲೇ ಖಾಲಿ ಆಗುತ್ತೆ. ಆದರೂ ಕೆಲವು ಸಲ 2-3 ದಿನ ಇದ್ದರೆ ನಿಮಗೆ ಡ್ರೈ ಆಗಿ ತುಂಬ ಟೇಸ್ಟಿ ಆಗುತ್ತೆ. ಹಾಗೆ ನೋಡಿ, ನಾನು ಇಲ್ಲಿ 3 ಟೇಬಲ್ ಸ್ಪೂನ್ ಅಷ್ಟು ತೆಂಗಿನ ಎಣ್ಣೆಯನ್ನು ಹಾಕಿದ್ದೇನೆ. ತೆಂಗಿನ ಎಣ್ಣೆ ಒಳ್ಳೆ ಬಿಸಿ ಆದಮೇಲೆ ಇದಕ್ಕೆ ನಾನು ಹಾಕ್ತಾ ಇದ್ದೇನೆ ಕರಿ ಲೀವ್ಸ್, ಅಂದರೆ ಬೇವಿನ ಎಲೆ. ಬೇವಿನ ಎಲೆ ಪಟಪಟ ಉರಿದ ನಂತರ ಇದಕ್ಕೆ ಹಾಕುವ 2 ಈರುಳ್ಳಿ. ನಾನು ದೊಡ್ಡ ಗಾತ್ರದ್ದು 2 ಈರುಳ್ಳಿ ತಗೊಂಡಿದ್ದೇನೆ. ಇದನ್ನು ನೋಡಿ ಸಣ್ಣದಾಗಿ ಈ ರೀತಿ ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಮತ್ತು 3 ಹಸಿಮೆಣಸು ಉದ್ದನೆಯಾಗಿ ಒಂದು ಮಾತ್ರ ಸ್ಲೈಸ್ ಮಾಡಿದ್ದೇನೆ. ಅದೆಲ್ಲವನ್ನು ತೆಂಗಿನ ಎಣ್ಣೆಯಲ್ಲಿ ಸರಿಯಾಗಿ ಉರಿಯುವ. ಮತ್ತು ಈ ಪೆಪ್ಪರ್ ಚಿಕನ್ ರೆಸಿಪಿ ಮಾಡುವಾಗ ಕರಿ ಲೀವ್ಸ್ ಒಂದು ಮಿಸ್ ಮಾಡಬಾರ್ದು. ಅಂದರೆ ಕರಿ ಲೀವ್ಸ್ ಹಾಕಿದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಪೆಪ್ಪರ್ ಚಿಕನ್. ಈಗ ನಾನು ಅರ್ಧ ಚಮಚದಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ತಾ ಇದ್ದೇನೆ. ಇದು ಸರಿಯಾಗಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ ಮೇಲೆ ಸರಿಯಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು, ಯಾಕೆಂದರೆ ಅದರ ಹಸಿ ವಾಸನೆ ಹೋಗಬೇಕು. ಅಷ್ಟು ತನಕ ಫ್ರೈ ಮಾಡಬೇಕು. ಮತ್ತು ಇದು ನೀರುಳ್ಳಿ ಜಾಸ್ತಿ ಬ್ರೌನ್ ಆಗಬೇಕಂತ ಇಲ್ಲ, ಸ್ವಲ್ಪ ಫ್ರೈ ಮಾಡಿದರೆ ಸಾಕು. ಈಗ ನಾನು ಹಾಕ್ತಾ ಇದ್ದೇನೆ 1 ಟೊಮೆಟೊ. ನೋಡಿ, ಒಳ್ಳೆ ಹಣ್ಣಾದ ಟೊಮೆಟೊವನ್ನು ಹಾಕ್ತಾ ಇದ್ದೇನೆ. ಮತ್ತು ಟೊಮೆಟೊ ಹಾಕಿದ ಮೇಲೆ ಇದು ಟೊಮೆಟೊ ಸಾಫ್ಟ್ ಆಗುವವರೆಗೂ ಎಣ್ಣೆಯಲ್ಲಿ ಉರಿಬೇಕು. ನಿಮಗೆ ಮಸಾಲ ಸ್ವಲ್ಪ ಜಾಸ್ತಿ ಬೇಕಾದರೆ ಒಂದು ಎಕ್ಸ್ಟ್ರಾ ಈರುಳ್ಳಿಯನ್ನು ಹಾಕಿದರೆ ಆಯಿತು. 3 ಈರುಳ್ಳಿ ಹಾಕ್ಬೋದು. ನಾನು ಇಲ್ಲಿ 1 ಕಿಲೋ ಚಿಕನಿಗೆ 2 ಈರುಳ್ಳಿ ಹಾಕ್ತಾ ಇದ್ದೇನೆ. ಮತ್ತು ಇಲ್ಲಿ ಪುದೀನ 4-5 ಪುದೀನ ಪತ್ತೆ ಮತ್ತು ಸ್ವಲ್ಪ ಕೊರಿಯಂಡರ್, ಅಂದರೆ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕಿದ್ದೀನಿ. ಮತ್ತು ಸರಿಯಾಗಿ ಇದನ್ನು ಅದೇ ಎಣ್ಣೆಯಲ್ಲಿ ಉರಿತಾ ಇದ್ದೇನೆ. ಸ್ವಲ್ಪ ಅರ್ಧ ಚಮಚದಷ್ಟು ಅರಸಿನ ಹುಡಿ ಹಾಕಿದ್ದೀನಿ, ನೋಡ್ಬೋದು ನೀವು. ಮತ್ತು ಅದು ಎಲ್ಲವನ್ನು ಸರಿಯಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಐದು ನಿಮಿಷ ಫ್ರೈ ಮಾಡಿದ ಮೇಲೆ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕುವ. ನಾನೊಂದು ಅರ್ಧ ಚಮಚ ಉಪ್ಪು ಹಾಕಿದ್ದೇನೆ. ಮತ್ತು ಇದನ್ನು ನೋಡಿ ಸ್ವಲ್ಪ ಹೊತ್ತು, ಇನ್ನೊಂದು 5 ನಿಮಿಷ ಇದನ್ನು ಈ ರೀತಿಯೇ ಉರಿಬೇಕು. ಅಂದರೆ ಸ್ವಲ್ಪ ಟೊಮೆಟೊ ಎಲ್ಲ ಈರುಳ್ಳಿ ಎಲ್ಲ ಸಾಫ್ಟ್ ಆಗುವ ತನಕ. ಈಗ ಇದಕ್ಕೆ ಹಾಕುವ 1 ಟೇಬಲ್ ಸ್ಪೂನ್ ಅಷ್ಟು ಪೆಪ್ಪರ್ ಚಿಕನ್ ಪೌಡರ್. ಈ ಪೌಡರನ್ನು ನನ್ನ ಚಾನೆಲಲ್ಲಿ ಉಂಟು, ಈ ಪೌಡರ್ ಯಾವ ರೀತಿ ಮಾಡೋದಂತ. ಇದರ ರೆಸಿಪಿಯನ್ನು ನಾನು ಹಾಕಿದ್ದೇನೆ ನನ್ನ ಚಾನೆಲಲ್ಲಿ, ಹೋಗಿ ನೋಡಿ. ಇದರಲ್ಲಿ ನಾನು 1 ಟೇಬಲ್ ಸ್ಪೂನಷ್ಟು ಹಾಕಿದ್ದೇನೆ. ಮತ್ತು ಅದನ್ನು ಸ್ವಲ್ಪ ಒಂದು 2 ನಿಮಿಷ ಇದೇ ಮಸಾಲ ಜೊತೆ ಉರಿಯುವ. ಮತ್ತು ಈ ಪೆಪ್ಪರ್ ಚಿಕನ್ ಪೌಡರ್ ನಿಮಗೆ ಎಷ್ಟು ಸ್ಪೈಸಿ ಬೇಕೋ ಅಷ್ಟು ಹಾಕಿದರೆ ಆಯಿತು. ನಾನು 1 ಕಿಲೋ ಚಿಕನಿಗೆ 2 ಟೇಬಲ್ ಸ್ಪೂನಷ್ಟು ಹಾಕ್ತಾ ಇದ್ದೇನೆ. ಇಲ್ಲಿ ಫಸ್ಟ್ ನಾನು 1 ಟೇಬಲ್ ಸ್ಪೂನ್ ಅಷ್ಟು ಹಾಕಿ ಸ್ವಲ್ಪ ಹೊತ್ತು ಮಸಾಲ ಜೊತೆ ಫ್ರೈ ಮಾಡಿದ್ದೇನೆ. ಈಗ ನಾನು ಇದಕ್ಕೆ ಹಾಕುವ ಕ್ಲೀನ್ ಮಾಡಿ ಇಟ್ಟ ಚಿಕನ್. ಇದರಲ್ಲಿ 1 ಕಿಲೋ ಇದೆ ಚಿಕನ್. ನಾನು ವಿತ್ ಸ್ಕಿನ್ನನ್ನು ಹಾಕ್ತಾ ಇದ್ದೇನೆ. ನಿಮಗೆ ಬೇಕಾದರೆ ವಿದೌಟ್ ಸ್ಕಿನ್ ಮಾಡ್ಬೋದು. ಈಗ ಈ ಎಲ್ಲ ಚಿಕನನ್ನು ಹಾಕಿ ಇದು ಸ್ವಲ್ಪ ಹೊತ್ತು ಈ ಮಸಾಲ ಜೊತೆ ನೋಡಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಫ್ರೈ ಮಾಡುವ. ಇದನ್ನು ಈ ರೀತಿ ಪೆಪ್ಪರ್ ಚಿಕನ್ ಮಾಡಿದರೆ ಇದರ ಮಸಾಲ ಉಂಟಲ್ಲ ಎಷ್ಟು ಸೂಪರಾಗಿ ಬರ್ತದೆ ಅಂದರೆ ನೀವು ಪುನಃ ಒಮ್ಮೆ ಟ್ರೈ ಮಾಡ್ತೀರಾ. ಅಷ್ಟು ಟೇಸ್ಟಿ ಇದರ ಮಸಾಲ ಉಂಟಲ್ಲ, ತುಂಬ ಟೇಸ್ಟಿಯಾಗಿ ಬರ್ತದೆ. ನೋಡಿ, ಎಲ್ಲವನ್ನು ನಾನು ಸರಿಯಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಒಂದು 5 ನಿಮಿಷ ಇದನ್ನು ಈ ಮಸಾಲ ಜೊತೆ ಫ್ರೈ ಮಾಡಿದರೆ ಆಯಿತು. ಏನು ನೀರು ಹಾಕಬೇಕಂತ ಇಲ್ಲ. ಈಗ ಒಂದು 5 ನಿಮಿಷ ಆದರೂ ಫ್ರೈ ಮಾಡಬೇಕು. ಈಗ ನಾನು ನೋಡಿ 1 ಟೇಬಲ್ ಸ್ಪೂನಷ್ಟು ಪುನಃ
ಪೆಪ್ಪರ್ ಚಿಕನ್ ಪೌಡರನ್ನು ಹಾಕಿದ್ದೇನೆ. ಮೊದಲು 1 ಟೇಬಲ್ ಸ್ಪೂನಷ್ಟು ಹಾಕಿದ್ದೆ, ಈಗ ಇನ್ನೊಂದು 1 ಟೇಬಲ್ ಸ್ಪೂನ್ ಹಾಕಿದ್ದೇನೆ. ಟೋಟಲ್ 2 ಟೇಬಲ್ ಸ್ಪೂನ್ ಹಾಕಿದ್ದೇನೆ. ನೀವೊಂದು ಸ್ಪೈಸಿ ನಿಮಗೆ ಕಡಿಮೆ ಬೇಕಾದರೆ 1.5 ಹಾಕಿದರೆ ಆಯಿತು. ಅಂದರೆ ಇಲ್ಲಿ 1 ಕಿಲೋ ಚಿಕನಿಗೆ 2 ನಾನು ಹಾಕಿದ್ದೇನೆ, 2 ಟೇಬಲ್ ಸ್ಪೂನ್ ಅಷ್ಟು. ಈಗ ಸ್ವಲ್ಪ ನಾನು ಒಂದು ಅರ್ಧ ಕಪ್ಪಷ್ಟು ನೀರನ್ನು ಹಾಕ್ತಾ ಇದ್ದೇನೆ ಇದಕ್ಕೆ. ಈಗ ಇವೆಲ್ಲವನ್ನು ಸರಿಯಾಗಿ ಮಿಕ್ಸ್ ಮಾಡಿ, ಇದು ಚಿಕನ್ ಕುಕ್ ಆಗಬೇಕಲ್ಲ, ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕಿ ನೋಡಿ ಕುಕ್ ಮಾಡ್ತಾ ಇದ್ದೇನೆ. ಈಗ ಇದನ್ನು ಲಿಡ್ಡಲ್ಲಿ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಇದನ್ನು ಕುಕ್ ಮಾಡಬೇಕು. ನೋಡಿ ಈಗ ಪುನಃ ನಾನು ಮಿಕ್ಸ್ ಮಾಡ್ತಾ ಇದ್ದೇನೆ. ಈ ರೀತಿ ಮಿಕ್ಸ್ ಮಾಡಿ 2 ಕಡೆಯಿಂದಲೂ ಸರಿಯಾಗಿ ಚಿಕನ್ ಬೇಯಲಿ ಅಂತ. ಜಾಸ್ತಿ ನೀರು ಹಾಕಿಲ್ಲ ನಾನು, ಸ್ವಲ್ಪನೇ ಹಾಕಿದ್ದು, ಒಂದು ಅರ್ಧ ಕಪ್ ಕೂಡ ಇಲ್ಲ, ಅದಕ್ಕಿಂತ ಸ್ವಲ್ಪ ಕಡಿಮೆ. ಮತ್ತು ಜಾಸ್ತಿ ಕಲ್ಲರ್ ಥರ ಏನೂ ಕಾಣೋದಿಲ್ಲ, ಇದು ಸ್ವಲ್ಪ ಬ್ಲ್ಯಾಕ್ ಕಲ್ಲರಲ್ಲಿ ಬರುತ್ತೆ, ಯಾಕೆಂದರೆ ಪೆಪ್ಪರ್ ಚಿಕನ್ ಪೌಡರಿದ್ದು ಕಲ್ಲರ್ ಇರುತ್ತಲ್ಲ ಅದೇ ಕಲ್ಲರಲ್ಲಿ ಬರುತ್ತೆ. ಮತ್ತು ಇದನ್ನು ಲಿಡ್ಡನ್ನು ಓಪನ್ ಇಟ್ಟು ಇದು ನೀರು ಉಂಟಲ್ಲ ಅದು ಸ್ವಲ್ಪ ಡ್ರೈ ಆಗುವ ತನಕ, ಅಂದರೆ ಪೆಪ್ಪರ್ ಚಿಕನ್ ಸ್ವಲ್ಪ ಡ್ರೈ ರೀತಿಯಲ್ಲಿ ಮಾಡ್ಬೋದು. ಹಾಗೆ ನಿಮಗೆ ಬೇಕಾದರೆ ಸ್ವಲ್ಪ ನೋಡಿ ಸೆಮಿ ಗ್ರೇವಿ ಕೂಡ ಯೂಸ್ ಮಾಡ್ಬೋದು. ನಾನು ತುಂಬ ಡ್ರೈ ಮಾಡ್ತಾ ಇದ್ದೇನೆ. ನೋಡಿ ಈಗ ಸ್ವಲ್ಪ ಪುನಃ ಉಪ್ಪು ಎಲ್ಲ ಅಂದರೆ ಮೊದಲು ಕೂಡ ನಾನು ಉಪ್ಪು ಹಾಕಿದ್ದೇನೆ, ಅದನ್ನು ಚೆಕ್ ಮಾಡಿ ಪುನಃ ಟೇಸ್ಟ್ ನೋಡಿ ಉಪ್ಪು ಹಾಕಿದರೆ ಆಯಿತು. ಸ್ವಲ್ಪ ಕಡಿಮೆ ಇತ್ತು, ಇನ್ನೂ ಸ್ವಲ್ಪ ನಾನು ಉಪ್ಪನ್ನು ಸೇರಿಸಿದ್ದೇನೆ. ಮತ್ತು ಸ್ವಲ್ಪ ನಾನು ಡ್ರೈ ಮಾಡ್ತಾ ಇದ್ದೇನೆ. ನಿಮಗೆ ಬೇಕಾದರೆ ಸೆಮಿ ಗ್ರೇವಿ ಇಡ್ಬೋದು, ಆದರೆ ಡ್ರೈ ಮಾಡಿದರೆ ತುಂಬ ಟೇಸ್ಟಿ ಆಗುತ್ತೆ ಅದರ ಮಸಾಲ. ಮತ್ತು ನಿಮಗೆ ಇದನ್ನು ಸ್ಟಾರ್ಟರ್ಸಿಗೆ ಪಾರ್ಟಿಗೆಲ್ಲ ಈಸಿಯಲ್ಲಿ ಪೆಪ್ಪರ್ ಪೌಡರ್ ಮಾಡಿ ಇಟ್ಟರೆ, ನನ್ನ ಚಾನೆಲಲ್ಲಿ ಹಾಕಿದ್ದೇನೆ ನಾನು ಪೆಪ್ಪರ್ ಚಿಕನ್ ಪೌಡರ್ ಯಾವ ರೀತಿ ಮಾಡೋದಂತ. ನೀವು ಮಾಡಿ ಇಟ್ಟರೆ ಮತ್ತು ನಿಮಗೆ ಅರ್ಜೆಂಟಿಗೆ ಪಾರ್ಟಿಯೆಲ್ಲ ಇರುವಾಗ ಫಟಾಫಟ್ ಮಾಡಿ ಪೆಪ್ಪರ್ ಚಿಕನನ್ನು ಮಾಡ್ಬೋದು. ಈಗ ನಾನು ಲಾಸ್ಟಿಗೆ ಹಾಕ್ತಾ ಇದ್ದೇನೆ ಒಂದು ಅರ್ಧ ಚಮಚದಷ್ಟು ತುಪ್ಪ. ಈ ರೀತಿ ಹಾಕಿ ತುಂಬ ಟೇಸ್ಟಿಯಾಗಿ ಬರುತ್ತದೆ ಪೆಪ್ಪರ್ ಚಿಕನ್. ಟೇಸ್ಟೇ ಚೇಂಜ್ ಆಗುತ್ತೆ, ಅಷ್ಟು ಟೇಸ್ಟಿ. ನೋಡಿ ಎಲ್ಲ ಮಿಕ್ಸ್ ಮಾಡಿ ನಾನು ಇನ್ನೂ ಸ್ವಲ್ಪ ಡ್ರೈ ಮಾಡ್ತಾ ಇದ್ದೇನೆ. ಮತ್ತು ಗ್ಯಾಸನ್ನು ಆಫ್ ಮಾಡಿದ ಮೇಲೂ ಈ ಮಣ್ಣಿನ ಪಾತ್ರೆ ಬಿಸಿ ಇರೋದರಿಂದ ನೀವು ಲಿಡ್ಡನ್ನು ಓಪನ್ ಮಾಡಿ ಇಟ್ಟರೆ ಅದು ಇನ್ನೂ ಡ್ರೈ ಆಗುತ್ತೆ. 2-3 ದಿನ ಅಂದರೆ ನೆಕ್ಸ್ಟ್ ಡೇ ಇನ್ನೂ ಟೇಸ್ಟಿಯಾಗಿ ಬರುತ್ತೆ ಈ ಪೆಪ್ಪರ್ ಚಿಕನ್. ಈಗ ನಾನು ಗಾರ್ನಿಷಿಗೆ ಅಂತ ಸ್ವಲ್ಪ ಕರಿ ಲೀವ್ಸನ್ನು ಹಾಕ್ತಾ ಇದ್ದೇನೆ. ಮತ್ತು ಕರಿ ಲೀವ್ಸಿದ್ದು ಫ್ಲೇವರ್ ಉಂಟಲ್ಲ, ಯಮ್ಮಿ ಅಂತ ಹೇಳ್ಬೋದು. ಈಗ ನಾನು ನೋಡಿ ಹಾಟ್ ಸರ್ವ್ ಮಾಡ್ತಾ ಇದ್ದೇನೆ. ನಿಮಗೆ ಇದು ಬಾಯ್ಲ್ಡ್ ರೈಸ್ ಮತ್ತು ಸಾರು ಇದ್ದರೆ ಟೊಮೆಟೊ ಸಾರು ಸೂಪರ್ ಆಗುತ್ತೆ. ಮತ್ತು ಅಷ್ಟೇ ಅಲ್ಲದೆ ನಿಮಗೆ ಸ್ಟಾರ್ಟರ್ಸಿಗೆ ಕೂಡ ಸರ್ವ್ ಮಾಡ್ಬೋದು ಗೆಸ್ಟ್ ಎಲ್ಲ ಬರುವಾಗ. ನೋಡಿ ನಾನು ಡ್ರೈ ಮಾಡಿದ್ದೇನೆ. ತುಂಬ ಟೇಸ್ಟಿಯಾದ ಪೆಪ್ಪರ್ ಚಿಕನ್ ರೆಸಿಪಿ ರೆಡಿ ಆಗುತ್ತೆ. ನೋಡಿ ನಿಮಗೆ ನನ್ನ ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಬಾಯ್ ಬಾಯ್.